ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರ ಸಂಘ ಹೊರಗುತ್ತಿಗೆ ನೌಕರರಿಗೆ ಘೋಷಿತ ಕನಿಷ್ಠ ವೇತನ ಜಾರಿ ಮಾಡುವಂತೆ ಆಗ್ರಹ ಸಮಾವೇಶ. ರಾಜ್ಯದ ವಿವಿಧ ಉದ್ಯೋಗಗಳಿಗೆ ಕನಿಷ್ಠ ವೇತನ ನಿಗದಿಪಡಿಸಿ ರಾಜ್ಯ ಕಾರ್ಮಿಕ ಇಲಾಖೆ ಕಳೆದ ಮೇ 22ರಂದು ಅಧಿಸೂಚನೆ ಹೊರಡಿಸಿದೆ. ಇದುವರೆಗಿನ ಒಟ್ಟು ವೇತನದ 40% ಹೆಚ್ಚುಗೊಳಿಸಿದ ಈ ಆದೇಶ ಸುಖಾಸುಮ್ಮನೆ ಬಂದದ್ದಲ್ಲ. ಹಲವು ಕಾರ್ಮಿಕ ಸಂಘಟನೆಗಳ ಹೋರಾಟ ಹಾಗೂ ಅಂತಿಮವಾಗಿ ನ್ಯಾಯಾಲಯದ ಬಾಗಿಲು ಕಾದ ಪರಿಣಾಮ ಸರಿಸುಮಾರು 8 ವರ್ಷಗಳ ನಂತರ ಈ ವೇತನ ಹೆಚ್ಚಳ ಆದೇಶ ಹೊರಟಿದೆ. ಒಂದೇ ಸಮನೆ ಏರುತ್ತಿರುವ ದಿನನಿತ್ಯದ ವಸ್ತುಗಳ ಬೆಲೆಗೂ ಏರಿಸಿದ ವೇತನಕ್ಕೂ ಯಾವುದೇ ತಾಳಮೇಳ ಇಲ್ಲವಾದರೂ ಈ ಏರಿಕೆ ನೌಕರರ ಮುಖದಲ್ಲಿ ಸ್ವಲ್ಪವಾದರೂ ಭರವಸೆಯನ್ನ ಮೂಡಿಸಿತು. ಜಾರಿಯಾಗಲೇ ಇಲ್ಲ. ಸ್ವತಃ ಸರ್ಕಾರವೇ ವೇತನ ಹೆಚ್ಚಳಗೊಳಿಸಿ ಆದೇಶ ಹೊರಡಿಸಿ 2 ತಿಂಗಳೇ ಕಳೆದರೂ ಬಹುತೇಕ ರಾಜ್ಯದ ಯಾವುದೇ ಇಲಾಖೆಯ ಹೊರಗುತ್ತಿಗೆ ನೌಕರರಿಗೆ ಹೆಚ್ಚಾದ ವೇತನ ದೊರಕಿಯಲೇ ಇಲ್ಲ. ಕೆಲವು ಕಡೆ ಭಾಗಶಃ ಜಾರಿಗೊಳಿಸಿದ್ರೂ ಅದನ್ನ ಸಹ ತಡೆ ಹಿಡಿಯಲಾಗಿದೆ. ಕೇಳಿದರೆ ಆಯಾ ಇಲಾಖೆಯ ಮುಖ್ಯಸ್ಥರು ಬೆಂಗಳೂರಿನತ್ತ ಕೈ ತೋರುತ್ತಾರೆ. ಖಾಸಗಿ ಉದ್ಯಮಗಳು ಈ ಹೆಚ್ಚಾದ ವೇತನ ಕೊಡಲು ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸದ್ಯ ಕೋರ್ಟ್ ವೇತನ ಹೆಚ್ಚಳಕ್ಕೆ ಯಾವುದೇ ತಡೆಯಾಜ್ಞೆ ನೀಡದಿರುವುದರಿಂದ ಘೋಷಿತ ಕನಿಷ್ಠ ವೇತನ ನೀಡಲು ಯಾವುದೇ ಅಡ್ಡಿ ಇಲ್ಲ. ಆದರೆ ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಸೂಚನೆ ಹೊರಡಿಸಿ ಮೌನವಾಗಿದೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೊರಗುತ್ತಿಗೆ ನೌಕರರಿಗೆ ಘೋಷಿತ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ನಮ್ಮ ವಾಹಿನಿ ಮುಖಾಂತರ ಒತ್ತಾಯ ಮಾಡಿದ್ದಾರೆ. ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ನೇರ ಪಾವತಿ ಜಾರಿಯಾಗಲೇಬೇಕು, ಪರಿಷ್ಕೃತ ಕನಿಷ್ಠ ವೇತನ ಜಾರಿಯಾಗಲೇಬೇಕು, ಹೊರಗುತ್ತಿಗೆ ಪದ್ಧತಿ ರದ್ದಾಗಲೇಬೇಕು, ಪರಿಷ್ಕೃತ ವೇತನ ಜಾರಿಯಾಗಲೇಬೇಕು, ಗುತ್ತಿಗೆ ಪದ್ಧತಿ ರದ್ದಾಗಲೇಬೇಕು. ರಾಜ್ಯದ ಸರ್ಕಾರಿ ಪ್ರಮುಖ ಕಾಲೇಜಿನ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಶಂಕರ ಅವರು ಮಾತಾಡ್ತಿರೋದು. ಈಗಾಗಲೇ ನಮ್ಮ ಸಮಸ್ಯೆಗಳನ್ನು ಹಲವಾರು ಬಾರಿ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ. ಸಮಸ್ಯೆ ಏನೆಂದರೆ ಈಗಾಗಲೇ ಸರ್ಕಾರ ಹಲವಾರು 2007 ಸಡಿಸಿಯಾಗಿ ಅನುಷ್ಠಾನವಾಗಿ ಮತ್ತು ಈಗಾಗಲೇ 2012ರಿಂದ ನಾವು ಹೊರಗುತ್ತಿಗೆ 2025ರಿಂದ ನಾವು ಹೊರಗುತ್ತಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇಲಾಖೆಯಲ್ಲಿ 1449 ಹೊರಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ನೌಕರರಿಗೆ ಸರ್ಕಾರದಿಂದ ಮತ್ತು ಏಜೆನ್ಸಿಗಳಿಂದ ಭಾರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಸುಮಾರು ವೇತನದಲ್ಲಿ ತಾರತಮ್ಯ, PF ತಾರತಮ್ಯ, ESI ಯಲ್ಲಿ ತಾರತಮ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಬಡವರಿಗೆ ಆಗಿದೆ. ಅದೇ ರೀತಿ ಸರ್ಕಾರ ಒಂದು ಕನಿಷ್ಠ ಒಂದು ಜಾರಿ ಮಾಡಲು ಆದೇಶ ಮಾಡಿದೆ. ಅದೇ ರೀತಿ ಆ ಆದೇಶವನ್ನು ಇನ್ನೂ ಸಹ ನಮಗೆ ನೀಡಿಲ್ಲ. ಅದೇ ರೀತಿ ಸರ್ಕಾರ ನಮ್ಮ ನೌಕರರಿಗೆ 22,121 ರೂಪಾಯಿ ಹಾಕಿ ಸಹಿತ ಏಜೆನ್ಸಿ ಅವರು ನಮಗೆ ಕಡಿಮೆ ಅಂತಂದ್ರೆ ಸುಮಾರು 14,000 ಇರಬಹುದು, 13,000 ತಾರತಮ್ಯವಾಗಿ ಕಡಿಮೆ ಅಮೌಂಟ್ ಆಗ್ತಾ ಇದ್ರೆ ಅದರಿಂದ ಮೋಸ ಆಗ್ತಿದೆ. ಆದ ಕಾರಣ ಸರ್ಕಾರ ನಮ್ಮ ನೌಕರರಿಗೆ ನ್ಯಾಯ ಕೊಡಬೇಕು. ಯಾಕಂದ್ರೆ ಕನಿಷ್ಠ ವೇತನ ಜಾರಿ ಮಾಡಿದರೆ ನಾವು ಬಡವರಿಗೆ ಒಂದು ದಾರಿದೀಪವಾಗುತ್ತದೆ. ಅದೇ ರೀತಿ ಮುಂದೆ ಹಂತದಲ್ಲಿ ಸರ್ಕಾರ ಪರಿಗಣನೆ ಮಾಡಿದರೆ ನಮ್ಮ 1,440 ಜನರಿಗೆ ಕಾಯಿ ಮಾತಿಯಿಂದ ಒಳಗೊತ್ತಿ ನೇರ ಪಾವತಿ ಸರ್ಕಾರಕ್ಕೆ ಗಮನಕ್ಕೆ ನಾನು ಕೈ ಮುಗಿದು ಕೇಳ್ತೀನಿ. ಅದೇ ರೀತಿ ನಮ್ಮ ಬಡವರಿಗೆ ದಾರಿದೀಪವಾಗಬೇಕು. ಮುಂದಿನ ಹಂತಕ್ಕೆ ನಮ್ಮ ಜೀವನಕ್ಕೆ ನೀವು ಒಂದು ದೀಪವಾಗಿ ಬೆಳಗಬೇಕೆಂದು ಈ ಸರ್ಕಾರದ ಮುಖಾಂತರ ನಮ್ಮ ಮಾನ್ಯ DK ಶಿವಕುಮಾರ್ ಅವರ ಗಮನಕ್ಕೆ ಮತ್ತು ನಮ್ಮ ಉಪಚಿತಾಗಿ ಆಯುಕ್ತರಿಗೆ ಮತ್ತು ನಮ್ಮ ಮಾನ್ಯ ಇತರ ಕಡೆ ನಮ್ಮ ಸಚಿವರಾದ ಬಸವರಾಜ RDS ಅವರಿಗೆ ನಮ್ಮ ಸಂಘದಿಂದ ಈ ನಮ್ಮ ಗಮನಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ಸಂಘದ ಸ್ನೇಹಿತರಿಗೆ, ನನ್ನ ಸಂಘದ ರಾಜ್ಯಾಧ್ಯಕ್ಷರಾದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್, ಒಂದು ವೇಳೆ ಸರ್ಕಾರ ನಿಮಗೆ ಸ್ಪಂದಿಸಿಲ್ಲ ಅಂದ್ರೆ ಇವತ್ತು ಮುಂದಿನ ನಡೆ ಏನು ಸರ್? ಸರ್ಕಾರ ನಮಗೆ ಇವತ್ತು ನ್ಯಾಯ ಕೊಡಿಲ್ಲ ಅಂದ್ರೆ ನಾವು ರಾಜ್ಯದ ಉತ್ತರ ಹೋರಾಟ ಮಾಡಿದ್ವಿ ಸರ್. ಇದೇ ರೀತಿ ನಾವು ರಾಜ್ಯದ ಪ್ರತಿಭಟನೆ ಇವತ್ತು ಎಲ್ಲಾ ಕಾಲೇಜುಗಳನ್ನು ಬಂದು ಮಾಡುವಂತ ಒಂದು ಪ್ರಭಾವದ ನಮ್ಮ ಮುಖಂಡರ ಸಮಿತಿ ಮೇರೆಗೆ ನಾವು ಮುಂದೆ ಹಂತದಲ್ಲಿ ಕೈ ನೀಡ್ತೇವೆ. ಅದಕ್ಕೆ ಅದಕ್ಕೂ ಮುಂದೆ ಹಂತಕ್ಕೆ ನಾವು ಪ್ರತಿಭಟನೆ ಮಾಡೋಕ್ಕೋಸ್ಕರ ನಾವು ಅದನ್ನು ಮಾಡ್ತೀವಿ. ಅದೇ ರೀತಿ ಸರ್ಕಾರ ಏನಾದರೂ ನಮಗೆ ನ್ಯಾಯ ಕೊಟ್ಟಿದ್ರೆ ಮಾತ್ರ ನಾವು ಮುಂದಿನ ಹಂತದಲ್ಲಿ ಪ್ರತಿಭಟನೆ ಕೈ ಬಿಟ್ಟು ನಮ್ಮ ಹೋರಾಟವನ್ನು ನಾವು ಕೈ ಬಿಡ್ತೀವಿ ಅಂತ ಹೇಳ್ತಾನೆ. ದಯಮಾಡಿ ನಮ್ಮ ನ್ಯಾಯಕ್ಕೆ ಸರ್ಕಾರ ನೀಡಬೇಕೆಂದು ನಮ್ಮ ಎಲ್ಲಾ ಹೊರಗುತ್ತಿಗೆ ನೌಕರ ಸಂಘದ ನೌಕರ ಸಂಘ ವತಿಯಿಂದ ನಾನು ಬೇಡಿಕೆಯನ್ನು ಸಲ್ಲಿಸುತ್ತಿದ್ದೇನೆ ಸರ್. ಕಾರಣ ಏನಂದ್ರೆ ನಾನು
ಶಿಕ್ಷಣ ಇಲಾಖೆಯಲ್ಲಿ 15 ವರ್ಷಗಳಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಂದ್ರೆ ನೌಕರರಾಗಿ ನಾನು ಈ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು 15 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇನೆ. ನಾನು ಕೇಳೋದೇನಂದ್ರೆ ಸರ್ಕಾರಕ್ಕೆ, ಅಂದ್ರೆ ನಮ್ಮ ನೆಚ್ಚಿನ ಒಂದು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸರ್ ಅವರಲ್ಲಿ ಮತ್ತು ನಮ್ಮ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಸರ್ ಅವರ ಕಡೆಯಿಂದ ನಾನು ಬೇಡಿಕೆ ನಾವು ಜೀತ ಪದ್ಧತಿಯನ್ನ ಮಾಡ್ತಾ ಇದ್ದೀವಿ. ಇಷ್ಟು ಈ ಒಂದು ಕಾಲ ಬದಲಾದ್ರು, ಇಷ್ಟೊಂದೆಲ್ಲ ಬೇಡಿಕೆಗಳು ಹೆಚ್ಚಾದ್ರು, ಮತ್ತೆ ಮಕ್ಕಳ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಮತ್ತೆ ಹೆಣ್ಮಕ್ಳು ತನ್ನ ಮನೆಯಲ್ಲಿ ಎಷ್ಟೋ ಕಷ್ಟಗಳಿರುತ್ತೆ, ನೋವು, ಬಾಧೆ, ಸಂಕಟಗಳಿರುತ್ತೆ. ಎಲ್ಲವನ್ನೂ ಬಿಟ್ಟು ಮನೆಯಲ್ಲಿ ನೆಂಟರು ಬಂದಿರೋ ಸಂದರ್ಭದಲ್ಲಿ ಸಹ ನಾವು ಬಂಧುಗಳು ಬಂದಿರ್ತಾರೆ, ಬಾಂಧವರು ಬಂದಿರ್ತಾರೆ, ಅಂತದನ್ನು ಬಿಟ್ಟು ತೊರೆದು ನನ್ನ ಕಾಲೇಜು, ನನ್ನ ಉದ್ಯೋಗ, ನಾನು ಅದನ್ನ ಗೌರವಿಸ್ಬೇಕು, ನಾನು ಅದಕ್ಕೊಂದು ನ್ಯಾಯಯುತವಾಗಿ ನಾನು ಕಾರ್ಮಿಕಳಾಗಿ ದುಡಿಬೇಕು ಅಂತ ಹೇಳಿ ನಾವು ಬರ್ತೀವಿ, ಕಾರ್ಯನಿರ್ವಹಿಸ್ತಾ ಇದೀರಿ. ಆದ್ರೆ ನಮ್ಮ ಕಾರ್ಯಕ್ಕೆ ಯಾವುದೇ ರೀತಿ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದನ್ನ ತುಂಬಾ ನೋವಿನ ಮನಸ್ಸಿಂದ ನಾವು ತೋಡ್ಕೊತಾ ಇದೀವಿ ಸರ್. ಇಲ್ಲಿ ಏನಂದ್ರೆ ಮುಂದೆ ಹೇಳ್ತಾ ಇದೀವಿ, ಎಷ್ಟೋ ಜನ ಬಡ ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ. ಆದ್ರೆ ಎಷ್ಟೋ ಜನ ಸತ್ತಿರೋರು ಇದ್ದಾರೆ ನಮ್ಮ ನೌಕರರಲ್ಲಿ, ಹೊರಗುತ್ತಿಗೆ ನೌಕರರಾಗಿರೋದು ಎಷ್ಟೋ ಜನ ಸತ್ತಿರೋದು ಇದೆ. ಆದ್ರೆ ಅದನ್ನ ಸರ್ಕಾರಕ್ಕೆ. ಹಾಗಾಗಿ ಏನ್ ಹೇಳ್ತಾ ಇದೀನಿ ಅಂದ್ರೆ 20 ವರ್ಷ 25 ವರ್ಷದಿಂದ ದುಡ್ಡಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರು ಇನ್ನೂ ಸಹ ಅವರೆಲ್ಲ ನೀಟಾಗಿ ವಯಸ್ಸು ಬಂದಿದ್ದಾರೆ. ಇವತ್ತು ಮನೆಗೆ ಕಳಿಸ್ಬಿಟ್ರೆ ಸರ್ಕಾರ ಅವ್ರಿಗೆ ಯಾವ್ದೇ ಸೇವಾ ಭದ್ರತೆ ಇಲ್ಲ, ಅವ್ರಿಗೆ ಒಂದು ಸವಲತ್ತಿಲ್ಲ, ಅವ್ರಿಗೆ ಸಿಗ್ಬೇಕಾಗಿರೋ ಒಂದು ಸಂಬಳ ಇಲ್ಲ. ಒಂದು ರೀತಿ ಸಂಬಳ ಕೈ ತುಂಬ ಸಿಕ್ಕಿದ್ರೆ ಅದನ್ನ ಉಳಿಸ್ಕೊಂಡು ತನ್ನ ಹೆಂಡತಿ ಮಕ್ಕಳಿಗೆ ಅಂತ ಎತ್ತಿಡ್ತಾರೆ. ಅದು ಇಲ್ಲದೆ ತನ್ನ ಹೆಂಡತಿ ಮಕ್ಕಳ ನಾಳೆ ಬೆಳಗ್ಗೆ ಅವ್ರಿಗೆ ಏನು ಅಂತ ಊಟ ಕಾಲ ಅವ್ರು ಹೇಳ್ತಾರೆ, ನೀವು ಉದ್ಯೋಗದಿಂದ ತೊಡ್ಕೊಂಡು ನಮ್ಗೆ ಏನು ಜೀವನ ನಡೆಸಿಲ್ಲ, ನಮ್ಗೆ ಯಾವ್ದೇ ರೀತಿ ಸಹಾಯ ಬರಲಿಲ್ಲ, ಕಾಲೇಜು ಅಂತ ನಿನ್ನ ಶಿಕ್ಷಣ ಇಲಾಖೆ ಕಾರ್ಮಿಕಕ್ಕೋಸ್ಕರ ನಿನ್ ಜೀವನ ಇಟ್ಬಿಟ್ಟಿದ್ಯಾ, ಕೇಳೋ ಎಷ್ಟೋ ಸರ್ ನಾನು ಅವ್ರು ಆ ರೀತಿ ಕೇಳಿದಂತ ನನ್ನ ಸಹೋದರರು ತಿಳಿಸ್ತಾರೆ. ಈ ರೀತಿ ನಮಗೆ ಕಷ್ಟವನ್ನ ಹಂಚ್ಕೊಂಡಿರೋ ಸಂದರ್ಭ ಇದೆ. ಹಾಗಾಗಿ ನಾನ್ ಕೇಳ್ತಾ ಇರೋದು ಏನಂದ್ರೆ, ನಾವು ಏನನ್ನು ಹೆಚ್ಚಾಗಿ ಬೇಡ್ತಾ ಇಲ್ಲ, ಕನಿಷ್ಠ ವೇತನ ಅಂತ ಏನಂತ ಜಾರಿ ಮಾಡಿದಿರೋ ದಯವಿಟ್ಟು ಅದನ್ನ ತಮ್ಮ ಮುಖ್ಯಮಂತ್ರಿಗಳು, ನಮ್ಮ ಒಂದು ಡಿ.ಕೆ. ಶಿವಕುಮಾರ್ ಸಾಹೇಬ್ರಲ್ಲಿ, ಮತ್ತೆ ಸಂತೋಷ್ ಲಾಡ್ ಸಾಹೇಬ್, ಮತ್ತೆ ನಮ್ಮ ಕಮಿಷನರ್ ಸಾಹೇಬ್ರಲ್ಲಿ, ನಮ್ಮ ಶಿಕ್ಷಣ ಇಲಾಖೆ ಯಾವುದೇ ಅಧಿಕಾರಿಗಳಿಗಾಗಿರ್ಬೋದು ಸರ್, ನಾವು ಕೈ ಎತ್ತಿ ಮುಗಿತೀರಿ. ಏನಂದ್ರೆ ಬಾಲ್ಯದಿಂದ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ. ಮನುಷ್ಯನಿಗೆ ಬಾಲ್ಯದಿಂದ PhD ವರ್ಗೂ ಡಾಕ್ಟರೇಟ್ ವರ್ಗೂ ಓದ್ತಾರೆ. ಅಂತ ಓದಂತ ಒಂದು ಸಂಸ್ಥೆಗಳಲ್ಲೇ ಕಸ ಗುಡಿಸೋರ್ಗೆ, ಸ್ವಚ್ಛತೆ ಮಾಡೋರ್ಗೆ ಒಂದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಸರ್ ನ್ಯಾಯ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ? ಇನ್ನೆಲ್ಲಿ ಸರ್ ನಮಗೆ ನ್ಯಾಯ ಕೊಡೋದು ಎಲ್ಲಿದೆ? ಮತ್ತೆ ಎಲ್ಲ ಓದಿ ಕಲ್ತು ದೊಡ್ಡ ದೊಡ್ಡ ಹುದ್ದೆಗಳು ಹೋಗಿರ್ತಾರೆ. ಜಡ್ಜ್ ಆಗ್ಬೇಕಂದ್ರೆ ಅಲ್ಲಿಂದ ಓದಿರ್ತಾರೆ, ಡಾಕ್ಟರ್ ಆಗ್ಬೇಕಂದ್ರೆ ಅಲ್ಲಿಂದ. ಶಿಕ್ಷಣ ಇಲಾಖೆಯಲ್ಲಿ ಕುತ್ಕೊಂಡು ಇವತ್ತು ಅಧಿಕಾರಿಗಳಾಗಿದ್ದಾರೆ. ಆ ಅಧಿಕಾರಿಗಳೇ ನಮ್ ಬಗ್ಗೆ ಏನು ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಕುತ್ಕೊಂಡು ಒಂದು ಇದು ಮಾಡ್ತಾ ಇದಾರೆ, ಅಧಿಕಾರದಲ್ಲಿದ್ದಾರೆ. ಅವ್ರು ಅರ್ಥ ಮಾಡ್ಕೋಬೋದಲ್ವಾ? ಹೌದು, ನಾವು ಓದೋವಾಗ ಇಂಥ ಒಬ್ಬ ಅಟೆಂಡರ್ ಇದ್ರು, ಇಂಥ ಒಬ್ಬ ಡಿ ಗ್ರೂಪ್ ನೌಕರರು ಇದ್ರು, ಅವ್ರು ಎಷ್ಟು ಕಷ್ಟಪಟ್ಟು ಅಲ್ಲಿ ಬಂದು ಕೆಲಸ ಮಾಡ್ತಾ ಇದಾರೆ. ಅವ್ರಿಗೋಸ್ಕರ ನಾವ್ ಏನಾದ್ರು ಮಾಡ್ಬೇಕನ್ನಂತ ಶಿಕ್ಷಣ ಇಲಾಖೆಗೆ ಒತ್ತು ಕೊಡ್ಬೋದಲ್ವಾ? ಯಾಕಾಗಿ ಕನಿಷ್ಠ ವೇತನ ಹಿಂಪಡೆದಿದ್ದಾರೆ? ಅವ್ರು ಯಾಕೆ ತಡೆ ಹಿಡಿದಿದ್ದಾರೆ? ನಮ್ಮಂತ ಬಡಪಾಯಿ ಹೆಣ್ಮಕ್ಳು ಕಣ್ಣೀರನ್ನ ಒರೆಸ್ಬೇಕು ಸರ್ ಸರ್ಕಾರ. ಕಣ್ಣೀರು ಆಡಿಸ್ಬೇಕು ಸರ್, ದಯವಿಟ್ಟು ಕೈ ಎತ್ತಿ ಮುಗಿದೀವಿ. ನಮಗೆ ಏನು ಸೌಲಭ್ಯ ಸಿಗ್ಬೇಕೋ, ನಮ್ಮ ಏನು ಸೌಲಭ್ಯಗಳು ಸಿಗ್ಬೇಕೋ ನಮಗ್ ಕರುಣಿಸಿ. ಈ ಸರ್ಕಾರ ನಮ್ಮ ಜೀವನಕ್ಕೆ ದಾರಿ ದೀಪವಾಗಿ ಅಂತ ಗಂಟಾ ಘೋಷವಾಗಿ ಬೇಡ್ತಾ ಇದೀನಿ ಸರ್ ನಾನು. ಇದೇನಾದ್ರೂ ಮುಗಿದಿಲ್ಲ ಅಂದ್ರೆ ನಮ್ಮ ಹೋರಾಟ ಆಗುತ್ತೆ ಸರ್. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಬೇಡಿ. ನಮ್ಮಂತ ಹೆಣ್ಮಕ್ಳ ಕಣ್ಣಿಂದ ಒರೆಸೋದ್ರಲ್ಲಿ ನೀವು ಮುಂದೋಗಿ ಅಂತ ನನ್ನ ಸರ್ಕಾರಕ್ಕೆ ಪ್ರೀತಿಯಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ ಸರ್.